ವಿರಾಮದ ನಂತರ ನ್ಯೂಸ್ ಲಂಚ್ಗೆ ಸ್ವಾಗತ. ಗಣಿ ಕಂಪನಿಗಳಿಗೆ ವಿಧಿಸಿದಂತಹ ಅರಣ್ಯ ರಕ್ಷಣಾ ತೆರಿಗೆಯನ್ನ ರದ್ದು ಮಾಡಲಾಗಿದೆ. ರಾಜ್ಯ ಸರ್ಕಾರ ಹೊರಡಿಸಿದಂತಹ ಅಧಿಸೂಚನೆಯನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಈಗಾಗಲೇ ಹೊರಬಿದ್ದಿದೆ. 2008ರಂದು ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿತ್ತು. ಗಣಿ ಕಂಪನಿಗಳಿಗೆ ಶೇಕಡ 12ರಷ್ಟು ತೆರಿಗೆ ಕಟ್ಟುವಂತಹ ಅಧಿಸೂಚನೆಯನ್ನ ಹೊರಡಿಸಿತ್ತು. ಸೊ ಈ ಒಂದು ರಾಜ್ಯ ಸರ್ಕಾರ ಹೊರಡಿಸಿದಂತಹ ಅಧಿಸೂಚನೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಈಗಾಗಲೇ ರದ್ದುಗೊಳಿಸಿ ಮಹತ್ವದ ಆದೇಶವನ್ನ ನೀಡಲಾಗಿದೆ. ಗಣಿ ಕಂಪನಿಗಳಿಗೆ ವಿಧಿಸಿದಂತಹ ಅರಣ್ಯ ರಕ್ಷಣಾ ತೆರಿಗೆಯನ್ನ ಈಗಾಗಲೇ ಹೈಕೋರ್ಟ್ ವಿಭಾಗೀಯ ಪೀಠ ರದ್ದುಗೊಳಿಸಿದೆ. ರಾಜ್ಯ ಸರ್ಕಾರ ಹೊರಡಿಸಿದಂತಹ ಅಧಿಸೂಚನೆಯನ್ನ ರದ್ದುಗೊಳಿಸಿ ಈಗಾಗಲೇ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. 2008ರಂದು ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ನವೀನ್. ನವೀನ್, ಈಗಾಗಲೇ ಏನು ರಾಜ್ಯ ಸರ್ಕಾರ ಹೊರಡಿಸಿದಂತಹ ಅಧಿಸೂಚನೆಯನ್ನ ಈಗಾಗಲೇ ಹೈಕೋರ್ಟ್ ರದ್ದುಪಡಿಸಿ ಮಹತ್ವದ ಆದೇಶವನ್ನ ಈಗಾಗಲೇ ನೀಡಿರುವಂತದ್ದು. ಒಟ್ಟಾರೆ ಈ ಒಂದು ರಾಜ್ಯ ಸರ್ಕಾರ ಏನು ವಿಧಿಸಿತ್ತು, ಈ ಒಂದು ಅಧಿಸೂಚನೆಯನ್ನ ಏನು ಹೊರಡಿಸಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನ್ ಹೇಳಿದೆ ಅಂತ? ನಾಗೇಂದ್ರ, ನಿಜಕ್ಕೂ ಇದೊಂದು ಮಹತ್ವದ ಆದೇಶ. ಯಾಕಂತಂದ್ರೆ ಗಣಿ ಕಂಪನಿಗಳ ಕಾನೂನು ಸಮರಕ್ಕೆ ಇದೊಂದು ಸಕ್ತದಾದಂತ ಜಯ. ಅದೇ ರೀತಿಯಾಗಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2008ರಲ್ಲಿ ಸರ್ಕಾರ ಒಂದು ಅರಣ್ಯ ಸಂಪತ್ತನ್ನ ಲೂಟಿ ಆಗ್ತಾ ಇದೆ. ಗಣಿ ಕಂಪನಿಗಳಿಂದ ಅಕ್ರಮವಾಗಿ ಗಣಿಯನ್ನ ಸರಬರಾಜು ಮಾಡೋದಾಗಿರ್ಬೋದು. ನಂತರ ಅದೇ ರೀತಿಯಾಗಿ ಗಣಿಯನ್ನ ತೆಗೆಯೋದ್ರಿಂದ ನೈಸರ್ಗಿಕ ಸಂಪತ್ತಿನ ಮೇಲೆ ಮತ್ತೆ ಪ್ರಕೃತಿಯ ಮೇಲೆ ಒಂದು ವಿಕೋಪ ಪರಿಣಾಮ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅಂದ್ರೆ 2008ರಲ್ಲಿ ಒಂದು ತೆರಿಗೆಯನ್ನ ವಿಧಿಸುತ್ತೆ. ಒಟ್ಟು 12% ಅವರು ಎಷ್ಟು ಗಣಿ ವ್ಯಾಪಾರವನ್ನ ಮಾಡ್ತಾರೆ ಅದರ ಮೇಲೆ 12% ತೆರಿಗೆಯನ್ನ ಹಾಕಲಾಗುತ್ತೆ. ಇದನ್ನ ಪ್ರಶ್ನೆ ಮಾಡ್ಕೊಂಡಂತಹ ಬಂದಂತಹ 30ಕ್ಕೂ ಹೆಚ್ಚು ಗಣಿ ಕಂಪನಿಗಳು ಈ ತೆರಿಗೆಯನ್ನ ನಾವು ಸೇಲ್ಸ್ ಟ್ಯಾಕ್ಸ್ ಅಂತ ಒಂದು ತೆರಿಗೆಯನ್ನ ಕಟ್ತೀವಿ, ಆ ಹಿನ್ನೆಲೆಯಲ್ಲಿ ಅದಕ್ಕೂ ಸಂಬಂಧ ಇರುತ್ತೆ. ಆದ್ರಿಂದ 12% ತೆರಿಗೆಯನ್ನ ರದ್ದು ಮಾಡಬೇಕು ಅಂತ ಒಂದು ಅಪೀಲನ್ನ ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ನಡೆಸಿದಂತಹ ವಿಭಾಗೀಯ ಪೀಠ 8% ತೆರಿಗೆಯನ್ನ ಮಾತ್ರ ಕಟ್ಟಬೇಕು, ಉಳಿದಂತಹ 4% ಅನ್ನ ಸರ್ಕಾರ ವಾಪಸ್ ಪಡಿಬೇಕು ಅಂತ ಒಂದು ಆದೇಶ ನೀಡಿದೆ. ಒಟ್ಟು 30 ಕಂಪನಿಗಳು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ದು. ನಾಗೇಂದ್ರ, ರೈಟ್. ಧನ್ಯವಾದಗಳು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.